ಮನೆಯಲ್ಲಿ ನೀವು ನೆನೆದಾಗೆ ಸಾಂಬಾರು ಪೌಡರ್ ಖಾಲಿಯಾಗಿದೆಯಾ? ಟೆನ್ಷನ್ನೇ ಬೇಡ. ಈ ವಿಡಿಯೋ ನೋಡಿ ಬರೀ ಒಂದೇ ಒಂದು ನಿಮಿಷದಲ್ಲಿ ಅಂಗಡಿಗಿಂತಲೂ ರುಚಿಯಾಗಿರುವಂತಹ ಸಾಂಬಾರು ಪೌಡರ್ ಮನೆಯಲ್ಲೇ ಮಾಡಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ತಟ್ಟನೆ ಸಾಂಬಾರು ಪುಡಿಯನ್ನು ಯಾವ ಥರ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ. ಸ್ಟವ್ ಮೇಲೆ ಒಂದು ಬಾಣಲೆನೇ ಇಟ್ಟು ಬಿಸಿ ಮಾಡ್ಕೊಳ್ಳಿ, ಮೀಡಿಯಮ್ ಉರಿ ಇಟ್ಕೊಳ್ಳಿ. 2 ಚಮಚದಷ್ಟು ಕೊತ್ತಂಬರಿ ಬೀಜ, 1 ಚಮಚದಷ್ಟು ಜೀರಿಗೆ, ಕೊತ್ತಂಬರಿ ಎಷ್ಟು ತಗೊತೀರೋ ಅದರ ಅರ್ಧದಷ್ಟು ಜೀರಿಗೆ, 2 ಚಮಚದಷ್ಟು ಕಡಲೆಬೇಳೆ, 1/4 ಚಮಚದಷ್ಟು ಸಾಸಿವೆ, 1 ಚಮಚದಷ್ಟು ಕಾಳುಮೆಣಸು, 1/4 ಚಮಚದಷ್ಟು ಮೆಂತೆ, 8 ಮೆಣಸು. ಅದರಲ್ಲಿ ನಾನು 2 ಮೆಣಸನ್ನು ಯೂಸ್ ಮಾಡ್ತಾ ಇದ್ದೇನೆ, 2 ಬಗೆಯ ಮೆಣಸು, ಒಂದು ಬ್ಯಾಡಗಿ, ಇನ್ನೊಂದು ಗುಂಟೂರು. ಖಾರಕ್ಕೆ ಸಮನಾಗಿ ನಾವು ಯೂಸ್ ಮಾಡಬೇಕು. ಸ್ವಲ್ಪ ಕೊಬ್ಬರಿನ, ಒಣ ಕೊಬ್ಬರಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಕರಿ ಲೀವ್ಸನ್ನು ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಮೀಡಿಯಮ್ ಉರಿಯಲ್ಲೇ ಇದನ್ನ ಚೆನ್ನಾಗಿ ಹುರಿದ್ಕೋಬೇಕು. ಎಷ್ಟು ಚೆನ್ನಾಗಿ ನಾವಿದನ್ನ ಹುರಿದ್ಕೊತೀವೋ ಅಷ್ಟು ಸೂಪರಾಗಿ ಘಮಘಮ ಅನ್ನುವಂತಹ ಸಾಂಬಾರು ಪುಡಿ ರೆಡಿ ಆಗುತ್ತೆ. ಉರಿ ಮೀಡಿಯಮೇ ಇಟ್ಕೊಳ್ಳಿ. ಯಾವುದೇ ಇಂಗ್ರೀಡಿಯೆಂಟ್ ಅಥವಾ ಯಾವುದೇ ಪದಾರ್ಥಗಳು ಕರಟಬಾರ್ದು. ಅದರಿಂದ ಸಮಾನಾಗಿ ಉರಿಯನ್ನು ಇಟ್ಕೊಂಡು ನಾವು ಚೆನ್ನಾಗಿ ಇದನ್ನ ಹುರಿದ್ಕೋಬೇಕು. ನಿಮಗೆ ಒಳ್ಳೆ ಅರೋಮಾ ಬರುತ್ತೆ, ಸಿಡಿಲಿಕ್ಕೆ ಶುರುವಾಗುತ್ತೆ ಜೀರಿಗೆ, ಸಾಸಿವೆ ಎಲ್ಲ. ಅಷ್ಟೊತ್ತಿಗೆ ಕಡಲೆಬೇಳೆದು ಕೂಡ ಕಲರ್ ಚೇಂಜ್ ಆಗಿರುತ್ತೆ. ಸ್ಟವನ್ನು ಬಂದ್ ಮಾಡಿಬಿಟ್ಟು ಇದನ್ನೊಂದು ಪಾತ್ರೆಗೆ ಹಾಕಿ ಒಂಚೂರು ತಣ್ಣಗಾಗಲಿಕ್ಕೆ ಬಿಡಬೇಕು. ತುಂಬ ತಣ್ಣಗಲ್ಲ, ಕ್ರಿಸ್ಪಿಯಾಗಿ ಇರಬೇಕು ನೋಡಿ. ಸ್ವಲ್ಪ ತಣ್ಣಗೆ ಮಾಡಿದ ನಂತರ ಪುಡಿ ಮಾಡುವಂತಹ ಮಿಕ್ಸಿಗೆ, ಚೆನ್ನಾಗಿ ಪುಡಿ ಮಾಡುವಂಥ ಮಿಕ್ಸಿ ಇರುತ್ತಲ್ವ, ಅಂಥ ಮಿಕ್ಸಿಗೆ ಇದನ್ನ ಹಾಕ್ಕೊಂಡು ನಾವು ರುಬ್ಕೋಬೇಕು. ತುಂಬ ತಣ್ಣಗಾದ ನಂತರ ಮಿಕ್ಸಿಗೆ ಹಾಕೋಬಾರ್ದು, ಚೆನ್ನಾಗಿ ಪುಡಿ ಆಗಲ್ಲ. ಹಾಗಂತ ತುಂಬ ಬಿಸಿ ಇರುವಾಗಲೂ ಮಿಕ್ಸಿಗೆ ಹಾಕಿ ರುಬ್ಬಾರ್ದು. ಸ್ವಲ್ಪ ಇಂಗು, ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ರುಬ್ಕೊತಾ ಇದ್ದೇನೆ. ತುಂಬ ನುಣ್ಣಗೆ ಕೂಡ ರುಬ್ಕೋಬಾರ್ದು, ಒಂಚೂರು ತರಿ ಇರಬೇಕು. ಕೊಬ್ಬರಿ ಹಾಕಿರೋದ್ರಿಂದ ಜಾಸ್ತಿ ರುಬ್ಬಿದ್ರೆ ಏನಾಗುತ್ತೆ ಅಂತಂದರೆ ಅದರ ಆಯಿಲ್ ಬಿಡಲಿಕ್ಕೆ ಶುರುವಾಗುತ್ತೆ ನೋಡಿ. ಘಮಘಮ ಅನ್ನುವಂಥ ರುಚಿಯಾಗಿರುವಂತಹ ಸಾಂಬಾರು ಪುಡಿ 1 ನಿಮಿಷದಲ್ಲಿ ರೆಡಿಯಾಗಿದೆ. ಇಷ್ಟು ಸುಲಭವಾಗಿ ಮಾಡ್ಕೊಂಡಿದ್ದೇನೆ ನೋಡಿ. ಇಷ್ಟೇ, ಸಾಂಬಾರು ಪುಡಿ ಖಾಲಿ ಆಯಿತು ಅಂತ ಇನ್ನು ಟೆನ್ಷನ್ ತಗೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ಮನೆಯಲ್ಲಿ ತುಂಬಾ ಸುಲಭವಾಗಿ ನಾವೇ ರೆಡಿ ಮಾಡ್ಕೋಬೋದು. ಅದು ದಿಢೀರಂತ ರೆಡಿ ಮಾಡ್ಕೋಬೋದು. ಹಾಗೆಯೇ ಒಂದ್ಸರಿ ನಾವು ಸಾಂಬಾರಿಗೆ ಹಾಕಿ ಮಿಕ್ಕಿದ ಸಾಂಬಾರು ಪುಡಿಯನ್ನು ಒಂದು ಡಬ್ಬದಲ್ಲಿ ಹಾಕಿ ನಾವು ಸ್ಟೋರ್ ಮಾಡಿ ಇಡ್ಬೋದು. 1 2 3 ಚಮಚದಷ್ಟು ಈ ಸಾಂಬಾರು ಪುಡಿಯನ್ನು, ಸಾಂಬಾರು ಎಷ್ಟಿದೆ ಅಂತ ನೋಡ್ಕೊಂಡು ಹಾಕೋಬೋದು. ಡಬ್ಬದಲ್ಲಿ ಹಾಕಿ ಹೊರಗಡೆ ಬೇಕಾದರೂ ಇಡ್ಬೋದು, ಫ್ರಿಜ್ಜಲ್ಲಿ ಬೇಕಾದರೂ ಇಡ್ಬೋದು. 6 ತಿಂಗಳ ತನಕ ಏನೂ ಆಗಲ್ಲ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.